ಏನು ಹೇಳಿದ್ದೆ ಅಂತ ಅಂದರೆ, ನಾನು ರೇವಣ್ಣ ದೇವೇಗೌಡರ ಪರಮ ವೈರಿ ಅಲ್ಲ ನಾನು. ಆದರೆ ರೇವಣ್ಣನವರ ಇರುವಂಥ ಕೆಟ್ಟ ಗುಣದ ಬದ್ಧ ವೈರಿ ನಾನು. ನನ್ನ ಗುರಿ ಏನು ಅಂದರೆ, ರೇವಣ್ಣನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಸುಟ್ಟಾಕಬೇಕು, ಅದನ್ನು ತೆಗಿಬೇಕು. ಅಷ್ಟು ಬಿಟ್ಟರೆ ರೇವಣ್ಣ ತೆಗಿಬೇಕು ಅಂತ ಎಲ್ಲೂ ಹೇಳಿದ್ದಿಲ್ಲ ನಾನಲ್ಲಿ. ಸೊ ನಂದೇನಂತಂದ್ರೆ, ಪಶ್ಚಾತ್ತಾಪ ಪಟ್ಟಾಗ ಅದಕ್ಕಿಂತ ನಾವು ಬೇರೆ ಶಿಕ್ಷೆ ಯಾವುದಿಲ್ಲ ಅಲ್ಲಿ. ಸೊ ಹಾಗಾಗಿ ರೇವಣ್ಣ ಅವರಲ್ಲಿರೋ ಕೆಟ್ಟ ಗುಣಗಳು ಇದಾವೆ ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರು ಒಪ್ಕೊಂಡ್ರ ಸರ್? ಅವರು ಒಪ್ಕೋತಾರೆ ಬಿಡ್ತಾರೋ, ಜನ ಅವ್ರ ಬಗ್ಗೆ ಹೇಳಿದ್ರಲ್ವಾ ಅದು. ಈಗ ಅವರು ಒಳ್ಳೆಯವರಂತ ಕೆಟ್ಟವರಂತ ನಾ ಹೇಳಕ್ಕೆ ನಾನು ಯಾರಿಗಲ್ಲಿ ಸಮಾಜ ಡಿಸೈಡ್ ಮಾಡ್ತದೆ ಅಲ್ಲಿ. ಹೋಗ್ಲಿ, ರೇವಣ್ಣ ಅವ್ರಿಗೆ ಪಶ್ಚಾತ್ತಾಪ ಆಗಿದೆಯಾ ಈಗ? ಸರ್, ಯಾರೇ ತಪ್ಪು ಮಾಡಲಿ, ಅವ್ರು ತಪ್ಪು ಮಾಡಿದ್ರೆ ಬಿಟ್ಟರೆ ಪ್ರಶ್ನೆ ಬೇರೆ. ಅಲ್ಲಿ ಅವಮಾನ ಎಂತೂ ಆಯ್ತಲ್ಲ. ಈಗ ಅಲ್ಲಿ ಯಾರಿಂದಲೂ ಅವಮಾನ ಆಯ್ತಲ್ಲಿ. ಇವತ್ತು ಅವ್ರ ಕುಟುಂಬದ ಮೇಲೆ ಹೊಡೆತ ಬಿತ್ತದು. ಯಾರೋ ಮಾಡಿದ ತಪ್ಪಿಗೆ ಕುಟುಂಬದ ಮೇಲೆ ಬರೆ ಬಿತ್ತು ಅಲ್ಲಿ. ಅದು ನೀವೀಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೀರಿ, ರೇವಣ್ಣ ಅವ್ರಿಗೆಲ್ಲ ಒಂದ್ ಕಡೆ ಅನುಮಾನ ಖಂಡಿತ ಇಲ್ಲ. ನನ್ನ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರ್, ಇಲ್ಲಿ ಯಾರ್ದು ವೈಯಕ್ತಿಕ ಇಲ್ವಲ್ಲ. ಇಲ್ಲಿ ಯಾರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಅಲ್ವಲ್ಲ. ನಮಗೇನಂತಂದರೆ, ಯಾವ ಹಾಸನ ಜಿಲ್ಲೆಗೆ ಕಳಂಕ ಬಂತೋ ಆ ಕಳಂಕದಿಂದ ಹಾಸನ ಜಿಲ್ಲೆ ಮುಕ್ತ ಮಾಡ್ಬೇಕು ನಾವಲ್ಲಿ. ನನ್ನ ಗುರಿ ಏನು ಅಂತ ಅಂದರೆ, ನಿಜವಾದ ಅಪರಾಧಿಗಳು ಯಾರು, ಆರೋಪಿಗಳು ಯಾರು, ಇದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ, ಅಲ್ಲಿ ಯಾರೊಬ್ಬ ವ್ಯಕ್ತಿಯ ಮೇಲಿರೋಂಥ ದ್ವೇಷಕ್ಕೋಸ್ಕರ ಇಡೀ ಜಿಲ್ಲೆಯ ಮಾನನ ಹರಾಜು ಹಾಕಿದ್ರಲ್ಲಿ. ಮೊನ್ನೆ ಸದನದಲ್ಲಿ ಕೆಲವು ಗೌರವಂತ ಸದಸ್ಯರುಗಳು ಹೇಳ್ತಾ ಇದ್ರಲ್ಲಿ, ಸಾವಿರಾರು ವಿಡಿಯೋಗಳು ರಿಲೀಸ್ ಆಗಿದೆ, ಇಲ್ಲಿ ದೇಶ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜಾಗಿದೆ ಅಂತೇಳಿ. ಅದಕ್ಕೆ ಕಾರಣ ಯಾರು? ಕುಮಾರಸ್ವಾಮಿ ಕಾರಣನ, ಇಲ್ಲ ರೇವಣ್ಣ ಕಾರಣನ, ಇಲ್ಲ ದೇವರಾಜೇಗೌಡರ ಕಾರಣನ? ಯಾರು ವಿಡಿಯೋ ಬಿಡುಗಡೆ ಮಾಡ್ತಾರೆ ಯಾರು? ಈಗ ನೀವು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ವಿಡಿಯೋ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀರಿ. ಖಂಡಿತ ಇವತ್ತು ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ. ನನ್ನ ಪಾತ್ರ ಏನಿದೆ ಅಂತ ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ. ಸರ್, ನಾನು ಅಕಸ್ಮಾತ್ ಆ ಥರ ತಪ್ಪು ಮಾಡಿದರೆ ಖಂಡಿತ ನಾನು ಒಪ್ಕೋತಿದ್ದೆ. ನಾನಲ್ಲಿ ನನ್ನ ಹೆಣ್ಮಕ್ಳನ್ನ ಮಾನನ ಗೌರವನ ಕಾಪಾಡಬೇಕಂತ ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಇವತ್ತು ಹೇಳ್ತಾ ಬಂದಿದ್ದೀನಿ. ನಾನಲ್ಲಿ ಅವ್ರ ರಕ್ಷಣೆ ಮಾಡ್ಬೇಕಂತ ನಾವು ಬಂದಿರೋದು ನಾವಲ್ಲಿ. ಅದನ್ನ ಬಿಟ್ಬಿಟ್ಟು ಮಾನ ಹಾನಿ ಮಾಡುವ ರಾಜಕೀಯ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ಸರ್. ನಾನು ಭಾಳ ಕುಟುಂಬದಿಂದ ಬಂದಿರೋಂಥನು. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಪೊಲಿಟಿಕಲ್ ಇಲ್ಲ ನಮಗೆ. ಅಲ್ಲಿ ನನಗೇನು ಡ್ಯಾಮೇಜ್ ಆಗ್ತದೆ ಅಂತ ಅನ್ನೋಕ್ಕಲ್ಲಿ ಭಗವಂತ ಬೇಡ ಅಂತ ನಮ್ಮ ತೀರ್ಮಾನ ಮಾಡಿ ನಾವು ಮತ್ತೆ ಕೆಳಮಟ್ಟಕ್ಕೆ ಹೋಗ್ಲೇಬೇಕು ನಾವಲ್ಲಿ. ಅದರಿಂದ ನನಗೆ ಸ್ವಾರ್ಥ ಏನಿಲ್ಲ ಅಲ್ಲಿ. ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅದು SIT ತನಿಖೆ ಕಾಯಿನ. ಅಲ್ಲಿ ಏನು ಹೇಳಿದ್ದೆ ಅಂತ ಅಂದರೆ, ನಾನು ರೇವಣ್ಣ ದೇವೇಗೌಡರ ಪರಮ ವೈರಿ ಅಲ್ಲ ನಾನು. ಆದರೆ ರೇವಣ್ಣನವರ ಇರುವಂಥ ಕೆಟ್ಟ ಗುಣದ ಬದ್ಧ ವೈರಿ ನಾನು. ನನ್ನ ಗುರಿ ಏನು ಅಂದರೆ, ರೇವಣ್ಣನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಸುಟ್ಟಾಕಬೇಕು, ಅದನ್ನು ತೆಗಿಬೇಕು. ಅಷ್ಟು ಬಿಟ್ಟರೆ ರೇವಣ್ಣ ತೆಗಿಬೇಕು ಅಂತ ಎಲ್ಲೂ ಹೇಳಿದ್ದಿಲ್ಲ ನಾನಲ್ಲಿ. ಸೊ ನಂದೇನಂತಂದ್ರೆ, ಪಶ್ಚಾತ್ತಾಪ ಪಟ್ಟಾಗ ಅದಕ್ಕಿಂತ ನಾವು ಬೇರೆ ಶಿಕ್ಷೆ ಯಾವುದಿಲ್ಲ ಅಲ್ಲಿ. ಸೊ ಹಾಗಾಗಿ ರೇವಣ್ಣ ಅವರಲ್ಲಿರೋ ಕೆಟ್ಟ ಗುಣಗಳು ಇದಾವೆ ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರು ಒಪ್ಕೊಂಡ್ರ ಸರ್? ಅವರು ಒಪ್ಕೋತಾರೆ ಬಿಡ್ತಾರೋ, ಜನ ಅವ್ರ ಬಗ್ಗೆ ಹೇಳಿದ್ರಲ್ವಾ ಅದು. ಈಗ ಅವರು ಒಳ್ಳೆಯವರಂತ ಕೆಟ್ಟವರಂತ ನಾ ಹೇಳಕ್ಕೆ ನಾನು ಯಾರಿಗಲ್ಲಿ ಸಮಾಜ ಡಿಸೈಡ್ ಮಾಡ್ತದೆ ಅಲ್ಲಿ. ಹೋಗ್ಲಿ, ರೇವಣ್ಣ ಅವ್ರಿಗೆ ಪಶ್ಚಾತ್ತಾಪ ಆಗಿದೆಯಾ ಈಗ? ಸರ್, ಯಾರೇ ತಪ್ಪು ಮಾಡಲಿ, ಅವ್ರು ತಪ್ಪು ಮಾಡಿದ್ರೆ ಬಿಟ್ಟರೆ ಪ್ರಶ್ನೆ ಬೇರೆ. ಅಲ್ಲಿ ಅವಮಾನ ಎಂತೂ ಆಯ್ತಲ್ಲ. ಈಗ ಅಲ್ಲಿ ಯಾರಿಂದಲೂ ಅವಮಾನ ಆಯ್ತಲ್ಲಿ. ಇವತ್ತು ಅವ್ರ ಕುಟುಂಬದ ಮೇಲೆ ಹೊಡೆತ ಬಿತ್ತದು. ಯಾರೋ ಮಾಡಿದ ತಪ್ಪಿಗೆ ಕುಟುಂಬದ ಮೇಲೆ ಬರೆ ಬಿತ್ತು ಅಲ್ಲಿ. ಅದು ನೀವೀಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೀರಿ, ರೇವಣ್ಣ ಅವ್ರಿಗೆಲ್ಲ ಒಂದ್ ಕಡೆ ಅನುಮಾನ ಖಂಡಿತ ಇಲ್ಲ. ನನ್ನ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರ್, ಇಲ್ಲಿ ಯಾರ್ದು ವೈಯಕ್ತಿಕ ಇಲ್ವಲ್ಲ. ಇಲ್ಲಿ ಯಾರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಅಲ್ವಲ್ಲ. ನಮಗೇನಂತಂದರೆ, ಯಾವ ಹಾಸನ ಜಿಲ್ಲೆಗೆ ಕಳಂಕ ಬಂತೋ ಆ ಕಳಂಕದಿಂದ ಹಾಸನ ಜಿಲ್ಲೆ ಮುಕ್ತ ಮಾಡ್ಬೇಕು ನಾವಲ್ಲಿ. ನನ್ನ ಗುರಿ ಏನು ಅಂತ ಅಂದರೆ, ನಿಜವಾದ ಅಪರಾಧಿಗಳು ಯಾರು, ಆರೋಪಿಗಳು ಯಾರು, ಇದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ, ಅಲ್ಲಿ ಯಾರೊಬ್ಬ ವ್ಯಕ್ತಿಯ ಮೇಲಿರೋಂಥ ದ್ವೇಷಕ್ಕೋಸ್ಕರ ಇಡೀ ಜಿಲ್ಲೆಯ ಮಾನನ ಹರಾಜು ಹಾಕಿದ್ರಲ್ಲಿ. ಮೊನ್ನೆ ಸದನದಲ್ಲಿ ಕೆಲವು ಗೌರವಂತ ಸದಸ್ಯರುಗಳು ಹೇಳ್ತಾ ಇದ್ರಲ್ಲಿ, ಸಾವಿರಾರು ವಿಡಿಯೋಗಳು ರಿಲೀಸ್ ಆಗಿದೆ, ಇಲ್ಲಿ ದೇಶ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜಾಗಿದೆ ಅಂತೇಳಿ. ಅದಕ್ಕೆ ಕಾರಣ ಯಾರು? ಕುಮಾರಸ್ವಾಮಿ ಕಾರಣನ, ಇಲ್ಲ ರೇವಣ್ಣ ಕಾರಣನ, ಇಲ್ಲ ದೇವರಾಜೇಗೌಡರ ಕಾರಣನ? ಯಾರು ವಿಡಿಯೋ ಬಿಡುಗಡೆ ಮಾಡ್ತಾರೆ ಯಾರು? ಈಗ ನೀವು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ವಿಡಿಯೋ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀರಿ. ಖಂಡಿತ ಇವತ್ತು ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ. ನನ್ನ ಪಾತ್ರ ಏನಿದೆ ಅಂತ ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ. ಸರ್, ನಾನು ಅಕಸ್ಮಾತ್ ಆ ಥರ ತಪ್ಪು ಮಾಡಿದರೆ ಖಂಡಿತ ನಾನು ಒಪ್ಕೋತಿದ್ದೆ. ನಾನಲ್ಲಿ ನನ್ನ ಹೆಣ್ಮಕ್ಳನ್ನ ಮಾನನ ಗೌರವನ ಕಾಪಾಡಬೇಕಂತ ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಇವತ್ತು ಹೇಳ್ತಾ ಬಂದಿದ್ದೀನಿ. ನಾನಲ್ಲಿ ಅವ್ರ ರಕ್ಷಣೆ ಮಾಡ್ಬೇಕಂತ ನಾವು ಬಂದಿರೋದು ನಾವಲ್ಲಿ. ಅದನ್ನ ಬಿಟ್ಬಿಟ್ಟು ಮಾನ ಹಾನಿ ಮಾಡುವ ರಾಜಕೀಯ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ಸರ್. ನಾನು ಭಾಳ ಕುಟುಂಬದಿಂದ ಬಂದಿರೋಂಥನು. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಪೊಲಿಟಿಕಲ್ ಇಲ್ಲ ನಮಗೆ. ಅಲ್ಲಿ ನನಗೇನು ಡ್ಯಾಮೇಜ್ ಆಗ್ತದೆ ಅಂತ ಅನ್ನೋಕ್ಕಲ್ಲಿ ಭಗವಂತ ಬೇಡ ಅಂತ ನಮ್ಮ ತೀರ್ಮಾನ ಮಾಡಿ ನಾವು ಮತ್ತೆ ಕೆಳಮಟ್ಟಕ್ಕೆ ಹೋಗ್ಲೇಬೇಕು ನಾವಲ್ಲಿ. ಅದರಿಂದ ನನಗೆ ಸ್ವಾರ್ಥ ಏನಿಲ್ಲ ಅಲ್ಲಿ. ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅದು SIT ತನಿಖೆ ಕಾಯಿನ. ಅಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.